ಜೈಲಿನ ರಾಜಾತಿಥ್ಯದ ರಹಸ್ಯವನ್ನ ರಿಪಬ್ಲಿಕ್ ಕನ್ನಡ ಭೇದಿಸಿದ್ದೇ ರೋಚಕ. ಉಗ್ರ ರೇಪಿಸ್ಟ್ ಕೈಯಲ್ಲಿನ ಮೊಬೈಲ್ ಗುಟ್ಟು ರಟ್ಟಾಗಿದೆ. ಈ ವಿಡಿಯೋ ರೆಕಾರ್ಡ್ ಆಗಿದ್ದು 23 ಅಲ್ಲ 25ರಲ್ಲೇ. ಜೈಲಿನ ವಿಡಿಯೋ ರೆಕಾರ್ಡ್ ಆಗಿದ್ದು 3 ದಿನದ ಹಿಂದೆ ಅಂತೇಳಿ ಹೇಳ್ತಾ ಇದ್ದಾರೆ. ವಿಡಿಯೋ ರೆಕಾರ್ಡ್ಗೆ ವಿಡಿಯೋದಲ್ಲೇ ಇದೆ ಸಾಕ್ಷಿ. ಆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಯಾವಾಗ ರೆಕಾರ್ಡ್ ಆಯ್ತು ಏನು ಎತ್ತ ಅಂತ. ವಿಡಿಯೋದಲ್ಲಿದೆ ಇಂಗ್ಲಿಷ್ ದೈನಿಕ. 2025ರ ನವೆಂಬರ್ 6ನೇ ತಾರೀಕಿನಂದು ರೆಕಾರ್ಡ್ ಆಗಿದೆ ಅಂತೇಳಿ. ಆ ಪೇಪರ್ ಇದೆಯಲ್ಲ, ಇಂಗ್ಲಿಷ್ ಪತ್ರಿಕೆ, ಆ ಪತ್ರಿಕೆಯ ಡೇಟ್ ಗಮನಿಸಿದ್ರೆ ತಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಯಾವಾಗ ರೆಕಾರ್ಡ್ ಆಯ್ತು, ಏನ್ ಕತೆ, ಏನ್ ಅಸಲಿಯತ್ತು ಅನ್ನೋದು. 2023ರಲ್ಲಿ ಅಂತ ಹೇಳಿ ಸುದ್ದಿ ಇತ್ತು. ಆದ್ರೆ ನವೆಂಬರ್ 6ನೇ ತಾರೀಕು 2025, 2 ದಿನದ ಹಿಂದೆ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅನ್ನೋದು ಈಗ ಬಹಿರಂಗ ಆಗಿದೆ. ಹೇಗೆ ಅಂತ ಕೇಳಿದ್ರೆ ನೋಡಿ, ಆ ಪೇಪರ್ನ ಟಾಪ್ ಅಲ್ಲಿ ಪತ್ರಿಕೆ ಯಾವಾಗದ್ದು ಅಂತೇಳಿ ಇದೆ. ಆ ಪತ್ರಿಕೆಯ ದಿನಾಂಕವನ್ನು ನೋಡಿದಾಗ ಗೊತ್ತಾಗುತ್ತೆ ಯಾವಾಗ ಈ ವಿಡಿಯೋ ರೆಕಾರ್ಡ್ ಆಗಿದೆ ಅನ್ನೋದು. ನವೆಂಬರ್ 6ನೇ ತಾರೀಕಿನಂದು ವಿಡಿಯೋ ರೆಕಾರ್ಡ್ ಆಗಿದೆ. ಅದಾದ ನಂತರ ಎಲ್ಲ ಮಾಧ್ಯಮದವರಿಗೂ ಕೂಡ ಇದು ಬಹಿರಂಗ ಆಗಿದೆ. ಜೈಲಿನ ಒಳಗಡೆ ನಡೀತಾ ಇದ್ದಂತಹ ಕರಾಳ ಮುಖ ಅನಾವರಣವಾಗಿದೆ. ಕೈದಿಗಳು ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಿರೋದು ಬಹಿರಂಗ ಆಗಿದೆ. ಕೈದಿಗಳ ಕೈಯಲ್ಲಿ ಒಂದೊಂದು ಮೊಬೈಲ್ ಇದೆ, ಎಲ್ಲರ ಕೈಯಲ್ಲೂ ಕೂಡ, ಅದು ಕೂಡ ಬಹಿರಂಗ ಆಗಿದೆ. ನಟೋರಿಯಸ್ ಕಿಲ್ಲರ್ಗಳು, ಮೋಸ್ಟ್ ವಾಂಟೆಡ್ಗಳೆಲ್ಲ ಜೈಲಿನ ಒಳಗೆ ಇದ್ದಾರೆ. ಅವ್ರ ಕೈಯಲ್ಲೆಲ್ಲ ಮೊಬೈಲ್ ಇದೆ. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದಂಥ ಭಯೋತ್ಪಾದಕರು ಕೂಡ ಇದರಲ್ಲಿದ್ದಾರೆ. ಅಂಥವ್ರ ಕೈಯಲ್ಲೂ ಎಲ್ಲ ಮೊಬೈಲ್ ಇದೆ. ಇದೆಲ್ಲವೂ ಕೂಡ ಬಹಳ ಗಂಭೀರ ವಿಚಾರ. ಬಹುಶಃ ಸರ್ಕಾರ ಇದನ್ನ ಎಷ್ಟು ಸೆನ್ಸಿಬಲ್ ಆಗಿ ತನಿಖೆ ಮಾಡಿ ಯಾರಿದ್ದಾರೆ ಇದರಲ್ಲಿ, ಇದರ ಹಿಂದೆ ಯಾರು ನಿರ್ಲಕ್ಷ್ಯ ತೋರಿದವ್ರು ಯಾರು ಅನ್ನೋದನ್ನ ಬಹಿರಂಗಪಡಿಸಬೇಕಾಗಿದೆ. ಉಗ್ರನ ಕೈಯಲ್ಲಿ ಮೊಬೈಲ್ ಇದೆ. ಮತ್ತೊಂದು ಕಡೆಯಲ್ಲಿ ಉಮೇಶ್ ರೆಡ್ಡಿ, ವಿಕೃತಕಾಮಿ ಉಮೇಶ್ ರೆಡ್ಡಿ ಬಿಂದಾಸ್ ಆಗಿ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ರನ್ಯಾ ರಾವ್ ಪ್ರಿಯಕರ ಜಾಲಿ ಮೂಡ್ನಲ್ಲಿದ್ದಾನೆ, ಕ್ಯಾಪ್ ಎಲ್ಲ ಹಾಕೊಂಡು. ಮತ್ತೊಬ್ಬ ಭಯೋತ್ಪಾದಕ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ. ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಂತ ದೃಶ್ಯ. ಮತ್ತೊಂದು ಕಡೆ ಎಣ್ಣೆ ಪಾರ್ಟಿ, ಸ್ನ್ಯಾಕ್ಸು ಎಲ್ಲ ನೋಡಿ, ಈರುಳ್ಳಿ ಎಲ್ಲ, ಎಣ್ಣೆ ಬಾಟ್ಲ್ ಬೇರೆ, ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡ್ ನಿಮಗೆ. ಜೈಲಿನ ರಾಜಾತಿಥ್ಯದ ರಹಸ್ಯವನ್ನ ರಿಪಬ್ಲಿಕ್ ಕನ್ನಡ ಭೇದಿಸಿದ್ದೇ ರೋಚಕ. ಉಗ್ರ ರೇಪಿಸ್ಟ್ ಕೈಯಲ್ಲಿನ ಮೊಬೈಲ್ ಗುಟ್ಟು ರಟ್ಟಾಗಿದೆ. ಈ ವಿಡಿಯೋ ರೆಕಾರ್ಡ್ ಆಗಿದ್ದು 23 ಅಲ್ಲ 25ರಲ್ಲೇ. ಜೈಲಿನ ವಿಡಿಯೋ ರೆಕಾರ್ಡ್ ಆಗಿದ್ದು 3 ದಿನದ ಹಿಂದೆ ಅಂತೇಳಿ ಹೇಳ್ತಾ ಇದ್ದಾರೆ. ವಿಡಿಯೋ ರೆಕಾರ್ಡ್ಗೆ ವಿಡಿಯೋದಲ್ಲೇ ಇದೆ ಸಾಕ್ಷಿ. ಆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಯಾವಾಗ ರೆಕಾರ್ಡ್ ಆಯ್ತು ಏನು ಎತ್ತ ಅಂತ. ವಿಡಿಯೋದಲ್ಲಿದೆ ಇಂಗ್ಲಿಷ್ ದೈನಿಕ. 2025ರ ನವೆಂಬರ್ 6ನೇ ತಾರೀಕಿನಂದು ರೆಕಾರ್ಡ್ ಆಗಿದೆ ಅಂತೇಳಿ. ಆ ಪೇಪರ್ ಇದೆಯಲ್ಲ, ಇಂಗ್ಲಿಷ್ ಪತ್ರಿಕೆ, ಆ ಪತ್ರಿಕೆಯ ಡೇಟ್ ಗಮನಿಸಿದ್ರೆ ತಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಯಾವಾಗ ರೆಕಾರ್ಡ್ ಆಯ್ತು, ಏನ್ ಕತೆ, ಏನ್ ಅಸಲಿಯತ್ತು ಅನ್ನೋದು. 2023ರಲ್ಲಿ ಅಂತ ಹೇಳಿ ಸುದ್ದಿ ಇತ್ತು. ಆದ್ರೆ ನವೆಂಬರ್ 6ನೇ ತಾರೀಕು 2025, 2 ದಿನದ ಹಿಂದೆ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅನ್ನೋದು ಈಗ ಬಹಿರಂಗ ಆಗಿದೆ. ಹೇಗೆ ಅಂತ ಕೇಳಿದ್ರೆ ನೋಡಿ, ಆ ಪೇಪರ್ನ ಟಾಪ್ ಅಲ್ಲಿ ಪತ್ರಿಕೆ ಯಾವಾಗದ್ದು ಅಂತೇಳಿ ಇದೆ. ಆ ಪತ್ರಿಕೆಯ ದಿನಾಂಕವನ್ನು ನೋಡಿದಾಗ ಗೊತ್ತಾಗುತ್ತೆ ಯಾವಾಗ ಈ ವಿಡಿಯೋ ರೆಕಾರ್ಡ್ ಆಗಿದೆ ಅನ್ನೋದು. ನವೆಂಬರ್ 6ನೇ ತಾರೀಕಿನಂದು ವಿಡಿಯೋ ರೆಕಾರ್ಡ್ ಆಗಿದೆ. ಅದಾದ ನಂತರ ಎಲ್ಲ ಮಾಧ್ಯಮದವರಿಗೂ ಕೂಡ ಇದು ಬಹಿರಂಗ ಆಗಿದೆ. ಜೈಲಿನ ಒಳಗಡೆ ನಡೀತಾ ಇದ್ದಂತಹ ಕರಾಳ ಮುಖ ಅನಾವರಣವಾಗಿದೆ. ಕೈದಿಗಳು ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಿರೋದು ಬಹಿರಂಗ ಆಗಿದೆ. ಕೈದಿಗಳ ಕೈಯಲ್ಲಿ ಒಂದೊಂದು ಮೊಬೈಲ್ ಇದೆ, ಎಲ್ಲರ ಕೈಯಲ್ಲೂ ಕೂಡ, ಅದು ಕೂಡ ಬಹಿರಂಗ ಆಗಿದೆ. ನಟೋರಿಯಸ್ ಕಿಲ್ಲರ್ಗಳು, ಮೋಸ್ಟ್ ವಾಂಟೆಡ್ಗಳೆಲ್ಲ ಜೈಲಿನ ಒಳಗೆ ಇದ್ದಾರೆ. ಅವ್ರ ಕೈಯಲ್ಲೆಲ್ಲ ಮೊಬೈಲ್ ಇದೆ. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದಂಥ ಭಯೋತ್ಪಾದಕರು ಕೂಡ ಇದರಲ್ಲಿದ್ದಾರೆ. ಅಂಥವ್ರ ಕೈಯಲ್ಲೂ ಎಲ್ಲ ಮೊಬೈಲ್ ಇದೆ. ಇದೆಲ್ಲವೂ ಕೂಡ ಬಹಳ ಗಂಭೀರ ವಿಚಾರ. ಬಹುಶಃ ಸರ್ಕಾರ ಇದನ್ನ ಎಷ್ಟು ಸೆನ್ಸಿಬಲ್ ಆಗಿ ತನಿಖೆ ಮಾಡಿ ಯಾರಿದ್ದಾರೆ ಇದರಲ್ಲಿ, ಇದರ ಹಿಂದೆ ಯಾರು ನಿರ್ಲಕ್ಷ್ಯ ತೋರಿದವ್ರು ಯಾರು ಅನ್ನೋದನ್ನ ಬಹಿರಂಗಪಡಿಸಬೇಕಾಗಿದೆ. ಉಗ್ರನ ಕೈಯಲ್ಲಿ ಮೊಬೈಲ್ ಇದೆ. ಮತ್ತೊಂದು ಕಡೆಯಲ್ಲಿ ಉಮೇಶ್ ರೆಡ್ಡಿ, ವಿಕೃತಕಾಮಿ ಉಮೇಶ್ ರೆಡ್ಡಿ ಬಿಂದಾಸ್ ಆಗಿ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ರನ್ಯಾ ರಾವ್ ಪ್ರಿಯಕರ ಜಾಲಿ ಮೂಡ್ನಲ್ಲಿದ್ದಾನೆ, ಕ್ಯಾಪ್ ಎಲ್ಲ ಹಾಕೊಂಡು. ಮತ್ತೊಬ್ಬ ಭಯೋತ್ಪಾದಕ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ.
ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಂತ ದೃಶ್ಯ ಮತ್ತೊಂದ್ ಕಡೆ. ಎಣ್ಣೆ ಪಾರ್ಟಿ, ಸ್ನಾಕ್ಸು ಎಲ್ಲ ನೋಡಿ, ಈರುಳ್ಳಿ ಎಲ್ಲ. ಎಣ್ಣೆ ಬಾಟ್ಲ್ ಬೇರೆ, ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡ್ ನಿಮಗೆ. ಜೈಲಿನ ರಾಜಾತಿಥ್ಯದ ರಹಸ್ಯವನ್ನ ರಿಪಬ್ಲಿಕ್ ಕನ್ನಡ ಭೇದಿಸಿದ್ದೇ ರೋಚಕ. ಉಗ್ರ ರೇಪಿಸ್ಟ್ ಕೈಯಲ್ಲಿನ ಮೊಬೈಲ್ ಗುಟ್ಟು ರಟ್ಟಾಗಿದೆ. ಈ ವಿಡಿಯೋ ರೆಕಾರ್ಡ್ ಆಗಿದ್ದು 23 ಅಲ್ಲ 25ರಲ್ಲೇ. ಜೈಲಿನ ವಿಡಿಯೋ ರೆಕಾರ್ಡ್ ಆಗಿದ್ದು 3 ದಿನದ ಹಿಂದೆ ಅಂತೇಳಿ ಹೇಳ್ತಾ ಇದ್ದಾರೆ. ವಿಡಿಯೋ ರೆಕಾರ್ಡ್ಗೆ ವಿಡಿಯೋದಲ್ಲೇ ಇದೆ ಸಾಕ್ಷಿ. ಆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಯಾವಾಗ ರೆಕಾರ್ಡ್ ಆಯ್ತು ಏನು ಎತ್ತ ಅಂತ. ವಿಡಿಯೋದಲ್ಲಿದೆ ಇಂಗ್ಲಿಷ್ ದೈನಿಕ 2025 ನವೆಂಬರ್ 6ನೇ ತಾರೀಕಿನಂದು ರೆಕಾರ್ಡ್ ಆಗಿದೆ ಅಂತೇಳಿ. ಆ ಪೇಪರ್ ಇದೆಯಲ್ಲ, ಇಂಗ್ಲಿಷ್ ಪತ್ರಿಕೆ, ಆ ಪತ್ರಿಕೆಯ ಡೇಟ್ ಗಮನಿಸಿದ್ರೆ ತಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಯಾವಾಗ ರೆಕಾರ್ಡ್ ಆಯ್ತು, ಏನ್ ಕತೆ, ಏನ್ ಅಸಲಿಯತ್ತು ಅನ್ನೋದು. 2023ರಲ್ಲಿ ಅಂತ ಹೇಳಿ ಸುದ್ದಿ ಇತ್ತು. ಆದ್ರೆ ನವೆಂಬರ್ 6ನೇ ತಾರೀಕು 2025, 2 ದಿನದ ಹಿಂದೆ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅನ್ನೋದು ಈಗ ಬಹಿರಂಗ ಆಗಿದೆ. ಹೇಗೆ ಅಂತ ಕೇಳಿದ್ರೆ ನೋಡಿ, ಆ ಪೇಪರ್ನ ಟಾಪ್ ಅಲ್ಲಿ ಪತ್ರಿಕೆ ಯಾವಾಗದ್ದು ಅಂತೇಳಿ ಇದೆ. ಆ ಪತ್ರಿಕೆಯ ದಿನಾಂಕವನ್ನು ನೋಡಿದಾಗ ಗೊತ್ತಾಗುತ್ತೆ ಯಾವಾಗ ಈ ವಿಡಿಯೋ ರೆಕಾರ್ಡ್ ಆಗಿದೆ ಅನ್ನೋದು. ನವೆಂಬರ್ 6ನೇ ತಾರೀಕಿನಂದು ವಿಡಿಯೋ ರೆಕಾರ್ಡ್ ಆಗಿದೆ. ಅದಾದ ನಂತರ ಎಲ್ಲ ಮಾಧ್ಯಮದವರಿಗೂ ಕೂಡ ಇದು ಬಹಿರಂಗ ಆಗಿದೆ. ಜೈಲಿನ ಒಳಗಡೆ ನಡೀತಾ ಇದ್ದಂತಹ ಕರಾಳ ಮುಖ ಅನಾವರಣವಾಗಿದೆ. ಕೈದಿಗಳು ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಿರೋದು ಬಹಿರಂಗ ಆಗಿದೆ. ಕೈದಿಗಳ ಕೈಯಲ್ಲಿ ಒಂದೊಂದು ಮೊಬೈಲ್ ಇದೆ, ಎಲ್ಲರ ಕೈಯಲ್ಲೂ ಕೂಡ, ಅದು ಕೂಡ ಬಹಿರಂಗ ಆಗಿದೆ. ನಟೋರಿಯಸ್ ಕಿಲ್ಲರ್ಗಳು, ಮೋಸ್ಟ್ ವಾಂಟೆಡ್ಗಳೆಲ್ಲ ಜೈಲಿನ ಒಳಗೆ ಇದ್ದಾರೆ. ಅವ್ರ ಕೈಯಲ್ಲೆಲ್ಲ ಮೊಬೈಲ್ ಇದೆ. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದಂಥ ಭಯೋತ್ಪಾದಕರು ಕೂಡ ಇದರಲ್ಲಿದ್ದಾರೆ. ಅಂಥವ್ರ ಕೈಯಲ್ಲೂ ಎಲ್ಲ ಮೊಬೈಲ್ ಇದೆ. ಇದೆಲ್ಲವೂ ಕೂಡ ಬಹಳ ಗಂಭೀರ ವಿಚಾರ. ಬಹುಶಃ ಸರ್ಕಾರ ಇದನ್ನ ಎಷ್ಟು ಸೆನ್ಸಿಬಲ್ ಆಗಿ ತನಿಖೆ ಮಾಡಿ ಯಾರಿದ್ದಾರೆ ಇದರಲ್ಲಿ, ಇದರ ಹಿಂದೆ ಯಾರು ನಿರ್ಲಕ್ಷ್ಯ ತೋರಿದವ್ರು ಯಾರು ಅನ್ನೋದನ್ನ ಬಹಿರಂಗಪಡಿಸಬೇಕಾಗಿದೆ. ಉಗ್ರನ ಕೈಯಲ್ಲಿ ಮೊಬೈಲ್ ಇದೆ. ಮತ್ತೊಂದು ಕಡೆಯಲ್ಲಿ ಉಮೇಶ್ ರೆಡ್ಡಿ, ವಿಕೃತಕಾಮಿ ಉಮೇಶ್ ರೆಡ್ಡಿ ಬಿಂದಾಸ್ ಆಗಿ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ರನ್ಯಾ ರಾವ್ ಪ್ರಿಯಕರ ಜಾಲಿ ಮೂಡ್ನಲ್ಲಿದ್ದಾನೆ, ಕ್ಯಾಪ್ ಎಲ್ಲ ಹಾಕೊಂಡು. ಮತ್ತೊಬ್ಬ ಭಯೋತ್ಪಾದಕ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ. ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಂತ ದೃಶ್ಯ ಮತ್ತೊಂದು ಕಡೆ. ಎಣ್ಣೆ ಪಾರ್ಟಿ, ಸ್ನಾಕ್ಸು ಎಲ್ಲ ನೋಡಿ, ಈರುಳ್ಳಿ ಎಲ್ಲ. ಎಣ್ಣೆ ಬಾಟ್ಲ್ ಬೇರೆ, ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡ್ ನಿಮಗೆ.